91 ಲಕ್ಷ ವೋಟರ್ಸ್, 34 ಲಕ್ಷ ಜನ ಅಪೀಲ್ ಹಾಕಿರ್ತಕ್ಕಂಥದ್ದು. ಪರ್ಮನೆಂಟ್ ಆಗಿ ನಾವು ಅಧಿಕಾರದಲ್ಲಿರಬೇಕು, ಪರ್ಮನೆಂಟ್ ಆಗಿ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು ಅಂತೇಳಿ ಒಂದು ಸಂಚು ನರೇಂದ್ರ ಮೋದಿ ಅವರದು ಮತ್ತೆ ಅಮಿತ್ ಶಾ ಅವರದು. ವೋಟ್ ಚೋರಿ ಮಾಡಿ ನೋಡಿದ್ರು, ಅದರಲ್ಲಿ ಸಾಕಷ್ಟು ಅವ್ರಿಗೆ ಬೆನಿಫಿಟ್ ಆಗಿಲ್ಲ. ನಾವು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳು ಸಹ ಈ ಒಂದು ಚಳುವಳಿ ಪ್ರಾರಂಭ ಆಗಬೇಕು. ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈಗಾಗಲೇ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. SIR ಬಗ್ಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷದಿಂದನೂ ನಾವು ಪ್ರಾರಂಭ ಮಾಡಿದ್ದೇವೆ. ಬೇರೆ ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳೂ ಸಹ ಈಗಾಗಲೇ ಪ್ರಾರಂಭ, ಮ್ಯಾಪಿಂಗ್ ನಡೀತಾ ಇದೆ. ಕೆಲವು ಕಡೆ 60%, 70%, 80% ಆ ರೀತಿ ಈಗಾಗಲೇ ಮ್ಯಾಪಿಂಗ್ನು ಸಹ ಅವ್ರು ಬರೋದಕ್ಕೆ ಮೊದಲು ನಾವೇ ಮ್ಯಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಒಂದು ಟ್ರೈನಿಂಗು ಸಹ ಕೊಡಬೇಕು. ನಮ್ಮಲ್ಲಿರ್ತಕ್ಕಂಥ BLS ಯಾರ್ಯಾರಿದ್ದಾರೆ ಆ BLS ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಟ್ರೈನಿಂಗು ಸಹ ಕೊಡಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ಪಕ್ಷದ ವತಿಯಿಂದ ನಮ್ಮ ಈ ದಿನ .com ಸಂಸ್ಥೆಯವರಿಗೆ ವಹಿಸಿದ್ದಾರೆ. ಅವರು ಸಹ ಎಲ್ಲ ಕಡೆ ಹೋಗಿ ಟ್ರೈನಿಂಗ್ಗಳು ಸಹ ಕೊಡ್ತಾ ಬರ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇದು ನಾವು ಸ್ವಲ್ಪ ಡೀಪ್ ಆಗಿ ಹೋಗಿ ನೋಡಿದಾಗ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಹೆಚ್ಚಾಗಿ ಕಾರ್ಮಿಕರು, ರೈತರು, ಬಡಜನಗಳು, ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥ ಜನ, ಅವ್ರಿಗೆ ಪ್ರತಿದಿನ ಅವರು ಬದುಕಕ್ಕಾಗಿ ಎಲ್ಲ ಬೇರೆ ಕಡೆ ಹೋಗಬೇಕಾಗ್ತದೆ. ಅವರು ನಮ್ಮ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರಿದೆಯಾ, ನಾವು ಮತ್ತೆ ರಿವ್ಯೂ ಮಾಡಬೇಕಾ, ಮತ್ತೆ ಆ ಹೆಸರನ್ನು ಜೋಡಿಸ್ಬೇಕಾ ಅಂಥೇಳಿ ಆ ಯೋಚನೆ ಅವ್ರಿಗೆ ಇರೋದಿಲ್ಲ. ಅವ್ರು ಒಂದು ಸತಿ ಲಿಸ್ಟಲ್ಲಿ ಹೆಸರಿದ್ರೆ ಅದು ಪರ್ಮನೆಂಟ್ ಆಗಿ ಇದ್ದೇ ಇರ್ತದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾರೆ. ಈಗ ಬರ್ತಕ್ಕಂಥ ಕಷ್ಟ ಏನಪ್ಪ ಅಂತ ಹೇಳಿದರೆ, ಆ ಜನ, ಆ ಗುಂಪಲ್ಲಿಗೆ ಸೇರಿರ್ತಕ್ಕಂಥ ಜನ, ಅವ್ರ ಸಮಸ್ಯೆಗಳು. ಆದರೆ ಯಾರಪ್ಪ ಬರ್ತಾರೆ ಅಂತ ಹೆಚ್ಚಾಗಿ ನೋಡಿದರೆ ಮತ್ತೆ ಅಲ್ಲಿ ಬರ್ತಕ್ಕಂಥದ್ದು ದಲಿತರು, ಮುಸಲ್ಮಾನರು ಮತ್ತು OBCನವರು. ಸೊ ಹಾಗಾಗಿ ನೀವು ವೆಸ್ಟ್ ಬೆಂಗಾಲಿಂದ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಇಸ್ಲಾಂ ಅಂತೂ ಇದ್ದಾರೆ. ಅಲ್ಲಿ ನಾವು ಮಾತನಾಡಿದಾಗ 91 ಲಕ್ಷ ವೋಟರ್ಸ್, 34 ಲಕ್ಷ ಜನ ಅಪೀಲ್ ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಹೆಚ್ಚಾಗಿ ಸಂಖ್ಯೆ ಯಾರ್ದಿದೆ ಅಂತ ಹೇಳಿದರೆ ಮತ್ತೆ ಅಲ್ಲಿರ್ತಕ್ಕಂಥದ್ದುವೇ ಸಹ ದಲಿತರು ಮತ್ತು ಮುಸಲ್ಮಾನರು. ಸೊ ಇದನ್ನು ಈ ಪ್ರಾರಂಭನೆ ಮಾಡಿರ್ತಕ್ಕಂಥದ್ದು ಪರ್ಮನೆಂಟ್ ಆಗಿ ನಾವು ಅಧಿಕಾರದಲ್ಲಿರಬೇಕು, ಪರ್ಮನೆಂಟ್ ಆಗಿ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು ಅಂತೇಳಿ ಒಂದು ಸಂಚು ನರೇಂದ್ರ ಮೋದಿ ಅವರದು ಮತ್ತು ಅಮಿತ್ ಶಾ ಅವರದು. ಯಾವ ರೀತಿ ಆಗ್ತದೆ? ವೋಟ್ ಚೋರಿ ಮಾಡಿ ನೋಡಿದ್ರು, ಅದರಲ್ಲಿ ಸಾಕಷ್ಟು ಅವ್ರಿಗೆ ಬೆನಿಫಿಟ್ ಆಗಿಲ್ಲ. ಮತ್ತು ಇದನ್ನು ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂಥೇಳಿ ಯಾರು ನಮಗೆ ವೋಟ್ ಕೊಡೋದಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಒಂದು 10% ಅದು ನಾವು ಕಿತ್ತಾಕಿದರೆ ನಾವು ಮತ್ತೆ ಗೆಲ್ಲೋದಕ್ಕೆ ಅವಕಾಶ ಆಗ್ಬೋದು, ಮತ್ತು ನಾವು ಅಧಿಕಾರದಲ್ಲಿ ಇರಲಿಕ್ಕೆ ಅವಕಾಶ ಆಗಿರ್ಬೋದು ಅಂತೇಳಿ ಮಾಡಿರ್ತಕ್ಕಂಥ ಒಂದು ಸಂಚು. ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಕೇವಲ ಬ್ಯಾಂಗ್ಳೂರು ನಗರದಲ್ಲಿ ಮಾತ್ರ ಆಗಬಾರ್ದು. ನಾವು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳು ಸಹ ಈ ಒಂದು ಚಳುವಳಿ ಪ್ರಾರಂಭ ಆಗಬೇಕು. ಇದರಿಂದ ಜನಗಳಿಗೆ ಈ ತಿಳುವಳಿಕೆಯನ್ನು ಸಹ ಸಿಗಬೇಕು. ಜನಗಳಿಗೆ ಅವರ ಅಧಿಕಾರ ಏನಿದೆ, ವೋಟ್ ಮಾಡ್ತಕ್ಕಂಥ ಅಧಿಕಾರ, ಅದು ಯಾವ ಪಕ್ಷ ಆಗಲಿ ಯಾವ ಸರ್ಕಾರ ಆಗಲಿ ಅವ್ರು ಕಿತ್ತಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಚಳವಳಿಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಎಲ್ಲ ಕಡೆ ಅಷ್ಟೇ ಅಲ್ಲ, ನಾವು ನಮ್ಮ
ಉಲ್ಮಾ ಇಕ್ರಾಮು ಸಹ ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ನಮ್ಮಲ್ಲಿ ಪ್ರತಿಯೊಂದು ಶುಕ್ರವಾರ ಒಂದು ಅವಕಾಶ ನಮಗೆ ಸಿಗ್ತದೆ. ಸಾಕಷ್ಟು ಜನ ಅಲ್ಲಿ ನಮ್ಮ ಮಸ್ಜಿದ್ಗಳಲ್ಲಿ ಸಹ ಬರ್ತಾರೆ. ಅಲ್ಲೂ ಸಹ ನಾವು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಪ್ರತಿಯೊಂದು ಫ್ರೈಡೇ ಇದರ ಬಗ್ಗೆ ಚರ್ಚೆ ಆಗ್ತದೆ ಅಂತ ಹೇಳಿ ನಿಮಗೆ ಎಲ್ಲ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.